ಒಂದು ಪೇರೆಂಟ್ ಬರುತ್ತೆ, ಒಂದು ಮದರ್ ಬರ್ತಾರೆ, ಬಂದುಬಿಟ್ಟು ನನ್ನ ಹತ್ರ ಈ ಥರ ಎಲ್ಲ ಆಗ್ತಿದೆ ಮೇಡಮ್, ಹಿಂಗೆ ಮಾಡೋದು ಗೊತ್ತಿಲ್ಲ, ಏನು ಮಾಡಬೇಕು ಅಂತ. ಐ ಆಲ್ಸೋ ಟೆಲ್, ಓಕೆ ಆಟಿಸಮ್ ಇಸ್ ದಿಸ್, ಇಂಥದ್ದು ಸಿಚುವೇಶನ್ಗೆ ಇಂಥದ್ದೆಲ್ಲ ಇದೆ, ಇದೆಲ್ಲ ಇದೆ, ಎವ್ರಿಥಿಂಗ್ ವಿ ಡಿಸ್ಕಸ್. ಶಿ ಕ್ರೈಸ್, ಶಿ ಎಕ್ಸ್ಪ್ರೆಸಸ್, ಮನೇಲಿ ಸಪೋರ್ಟ್ ಸಿಗ್ತಿಲ್ಲ, ಅದು ಕಷ್ಟ ಆಗ್ತಿದೆ, ಅದು ಇದು ಅಂತೆಲ್ಲ. ದೆನ್ ಐ ಆಸ್ಕರ್ ಅಟ್ ಸಮ್ ಪಾಯಿಂಟ್, ಓಕೆ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ತಾನೇ, ಯು ಕ್ಯಾನ್ ಮ್ಯಾನೇಜ್, ನೋಡಿ ಇಂಥದ್ದನ್ನು ಮಾಡಿ, ಇಂಥದ್ದೆಲ್ಲ ನಿಮಗೆ ನಾನು ಅದನ್ನೆಲ್ಲ ಕೊಟ್ಟರೆ ಗೊತ್ತಾಗುತ್ತೆ ತಾನೇ ಅಂತ. ಗೊತ್ತಾಗುತ್ತೆ ಮೇಡಮ್, ಮತ್ತು ನೀವು ಹೇಳಿದ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಓಕೆ ಏನು ಓದಿದ್ದೀರಾ ಅಂತ ಸಹಜವಾಗಿ ಕೇಳಿದೆ, ಬಿಕಾಸ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಶಿ ಕ್ಯಾನ್. ಅದೇ ಶಿ ಸೆಡ್, ನಾನು ಇಂಜಿನಿಯರ್ ಮೇಡಮ್. ಐ ವಾಸ್ ಲೈಕ್, ಓ ಮೈ ಗಾಡ್. ಆ ಥರ ನಾನು ಎಷ್ಟೊಂದು ಇಂಜಿನಿಯರ್ಸ್ನ, ಡಾಕ್ಟರ್ಸ್ನ, ಈವನ್ ದ ಡಾಕ್ಟರ್ಸ್ ಯು ಡೋಂಟ್ ಈವನ್ ಫೀಲ್, ನೋಡಿ ಅವ್ರನ್ನ ನೋಡಿದಾಗ ಈವನ್ ಒಂದು ಸಿಂಪಲ್ ಡ್ರೆಸ್ಸಿಂಗ್ ಇದನ್ನು ಅವ್ರು ಮರ್ತೋಗಿರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಮಗು ಬಗ್ಗೆ ಗಮನ ಕೊಡ್ತಾ ಇರ್ತಾರೆ. ಅಂದರೆ ಅವ್ರು ಎವ್ರಿಥಿಂಗ್ ದೇ ವುಡ್ ಹ್ಯಾವ್ ಸ್ಯಾಕ್ರಿಫೈಸ್. ಎಷ್ಟು ಕನಸುಗಳು ಇಟ್ಕೊಂಡು ಅಷ್ಟೆಲ್ಲ ಓದ್ತಾರೆ, ನಾನು ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು ಅಂತ. ಬಟ್ ಒಂದು ಮಗು ಈ ಥರ ಬಂದ ಮೇಲೆ ದೇರ್ ಲೈಫ್ ಹಾಗೆ ಫುಲ್ ಚೇಂಜ್ ಆಗಿಬಿಡುತ್ತೆ. ಸೊ ಇಂಥ ಪೇರೆಂಟ್ಸ್ಗೆ ನಾನು ಯಾವಾಗಲೂ ಹೇಳೋದೇನೆಂದರೆ, ಡೋಂಟ್ ಗಿವ್ ಅಪ್ ಯುವರ್ ಕೆರಿಯರ್, ಗಿವ್ ದ ಚೈಲ್ಡ್ ಟು ದ ಪ್ರೊಫೆಷ್ನಲ್ಸ್, ಸ್ಪೆಂಡ್ ಕ್ವಾಲಿಟಿ ಟೈಮ್ ಇನ್ ದ ಈವ್ನಿಂಗ್. ನಾವೇನು ಟ್ರೈನಿಂಗ್ ಕೊಡ್ತೀವಿ ನಾವಂತಲ್ಲ, ಎನಿ ಸ್ಕೂಲ್, ಓಕೆ, ಈವ್ನಿಂಗ್ಸಲ್ಲಿ ಸ್ವಲ್ಪ ನೀವು ಕ್ವಾಲಿಟಿ ಟೈಮ್ ಕೊಡಿ ಮಗುಗೆ. ದಟ್ ಈಸ್ ಎನಫ್. ನೀವು ದಿನ ಎಲ್ಲ ನಾವು ಮಗುನ, ಅವ್ರಿಗೆ ಒಂದು ಭಾವನೆ ಇದೆ, ಎಲ್ಲ ಚೇಂಜ್ ಆಗಿಬಿಡುತ್ತೆ, ಚೇಂಜ್ ಮಾಡ್ತೀವಿ ಅಂತ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ವಿ ಹ್ಯಾವ್ ಟು ಗೋ ಸ್ಲೋ, ಸ್ಟಡಿ. ಬಟ್ ಐ ಕ್ಯಾನ್ ಅಶ್ಯೂರ್ ಯು, these children can be successful, they can do wonders, and we have lots of experience in spite of challenges. ಅವ್ರು ಎಷ್ಟು ಅಚೀವ್ ಮಾಡಿರೋಂಥದ್ದಿದೆ, ನಾನು ನೋಡಿರೋದೆ. ನಮ್ಮ ಮಕ್ಕಳೇನೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟು ಜನ ಇದ್ದಾರೆ ನಿಮ್ಮ ಫೌಂಡೇಶನಲ್ಲಿ ಮಕ್ಕಳು? ನಮ್ಮ ಫೌಂಡೇಶನಲ್ಲಿ ಇವಾಗ 80+ ಇದ್ದಾರೆ. 80+ ಚಿಲ್ಡ್ರನ್ ಕಮ್ ವಿತ್ ಡಿಫ್ರೆಂಟ್ ಇಶ್ಯೂಸ್. ನಮಗೆ 80+ ಅಂದರೆ 80 ನಂಬರ್ ಈಸ್ ಸ್ಮಾಲ್, ಬಟ್ when we work is each and every child we work differently. ಇಲ್ಲೇನೆಂದರೆ IEP ಅಂತ ಮಾಡ್ತೀವಿ. ಇದು ಎವ್ರಿಥಿಂಗ್ ಈಸ್ ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್ಸ್ ಇರುತ್ತೆ. ಅಂದರೆ ಈ ಮಗುಗೆ ಏನು ಬೇಕು, ಓಕೆ ಈ ಮಗುಗೆ ಸ್ಪೀಚ್ ಬರುತ್ತೆ, ಆದರೆ ಸೆನ್ಸರಿ ಇಶ್ಯೂಸ್ ಇದೆ, ಸೊ ಐ ಹ್ಯಾವ್ ಟು ಅಡ್ರೆಸ್ ಮೋರ್ ಆನ್ ಸೆನ್ಸರಿ ಇಶ್ಯೂಸ್ ದ್ಯಾನ್ ದ ಸ್ಪೀಚ್. ಆ ಥರ ಸ್ಪೆಸಿಫಿಕ್ಕಾಗಿ ಏನು ಇಶ್ಯೂಸ್ ಇರುತ್ತೆ, ವಿ ಅಡ್ರೆಸ್ ದ್ಯಾಟ್, ವಿ ವರ್ಕ್ ಟುವರ್ಡ್ಸ್ ದ್ಯಾಟ್. ಅದಕ್ಕೆ ಇಂಡಿವಿಜುವಲೈಸ್ಡ್ IEP ಅಂತ ಹೇಳ್ತೀವಿ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲ್ಯಾನ್ ಅಂತ. ಎವ್ರಿ ಇಯರ್ ವಿ ಮೇಕ್ ಎ ಪ್ಲ್ಯಾನ್ ಫಾರ್ ದ ಚೈಲ್ಡ್. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಪ್ರೋಗ್ರಾಮ್ಸು ಕೊಡ್ತೀವಿ, ಲೈಕ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ ಪೇರೆಂಟ್ಸ್ಗೆ ಟು ಗೈಡ್ ವರ್ಕ್ಶಾಪಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ OT ಅಂದರೆ ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ, ವಾಟ್ ಈಸ್ ಆಕ್ಯುಪೇಷನಲ್ ಥೆರಪಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಆ ಟೈಮಲ್ಲಿ ವಿ ಟ್ರೈನ್ ದ, ಮನೇಲಿ ನೀವು ಹೆಂಗೆ ಟ್ರೈನಿಂಗ್ ಕೊಡ್ಬೋದು. OT ಅಂದರೆ ಏನು ಆ್ಯಕ್ಚುಲಿ? ಆಕ್ಯುಪೇಷನಲ್ ಅಂದರೆ ಡೇ ಟು ಡೇ ಸ್ಕಿಲ್ಸೇ ಇರ್ಬೋದು, ಲೈಕ್ ಟು ಡೆವಲಪ್ ಡಿಫ್ರೆಂಟ್ ಏನಂತ ಲರ್ನಿಂಗ್ಸ್. ಅವ್ರ ಮಗು ಕಲ್ತ್ಕೊಳೋದಕ್ಕೆ ದೇರ್ ಆರ್ ಸರ್ಟನ್ ಆ್ಯಕ್ಟಿವಿಟೀಸ್. OT ಅಂದರೆ ಆಕ್ಯುಪೇಷನಲ್ ಥೆರಪೀಸ್, ಲೈಕ್ ಬ್ಲಾಕ್ಸಲ್ಲಿ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಐ ಆ್ಯಂಡ್ ಕೋಆರ್ಡಿನೇಷನ್ ಡೆವಲಪ್ ಮಾಡಬೇಕಾಗಿರುತ್ತೆ, ಇಲ್ಲ ಮಗುಗೆ ರಿಕ್ವೈರ್ಮೆಂಟ್ ಬೇಸ್ಡ್ ಇದೆಲ್ಲ. ಈ ಮನೆಯಲ್ಲಿ ಬಟಾಣಿ ಎಲ್ಲ ಬಿಡಿಸೋದಿರ್ಬೋದು, ಬಟನಿಂಗ್ ಇಳ್ಕೊಡೋಂಥದ್ದು ಇರ್ಬೋದು. ಹೌದು, ಅದನ್ನೆಲ್ಲ ಅಂದ್ರೆ ಫೋಕಸ್ ಇನ್ಕ್ರೀಸ್ ಆಗಬೇಕು ಮಗುಗೆ. ಫಾರ್ ದ ಓವರ್ ಆಲ್ ಡೆವಲಪ್ಮೆಂಟ್ ಈ ಆ್ಯಕ್ಟಿವಿಟೀಸು ಹೆಲ್ಪ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಕ್ಯುಪೇಷನಲ್ ಥೆರಪಿ. ಅದು ಆಕ್ಯುಪೇಷನಲ್ ಥೆರಪಿ ಆಗಲಿ, ಸ್ಪೀಚ್ ಥೆರಪಿ ಆಗಲಿ, ಸ್ಪೀಚ್ ಸ್ವಲ್ಪ ಥೆರಪಿಸ್ಟ್ಗಳ ಇಂಪಾರ್ಟೆನ್ಸ್ ಇರುತ್ತೆ, ಬಟ್ ಸ್ಟಿಲ್ ಮನೆಗಳಲ್ಲಿ ಈ ಪ್ರೋಗ್ರಾಮ್ಸು ನಾವು ಮನೆಯಲ್ಲಿ ನಮ್ಮ ಕಿಚನಲ್ಲಿ ಇರೋವಂಥದ್ದು, ನಮ್ಮ ಮನೆಗಳಲ್ಲಿ ಇರೋಂಥ ಏನು ಸಾಮಾನುಗಳೇನಿರುತ್ತೆ ಅದನ್ನು ಯೂಸ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಚಪಾತಿ ಮಾಡೋಕ್ಕೆ ಗೋಧಿ ಹಿಟ್ಟು ಕಲಿಸ್ತೀವಿ, ಅದನ್ನು ಕೊಡೋವಂಥದ್ದು. ವಿ ಸೇ ಕಿಚನ್ ಇಸ್ ಎ ಲ್ಯಾಬ್ ಅಂತ ಫಾರ್ ಚಿಲ್ಡ್ರನ್, ನಾಟ್ ಓನ್ಲಿ ಫಾರ್ ದಿಸ್ ಚಿಲ್ಡ್ರನ್, ಫಾರ್ ಎನಿ ಚೈಲ್ಡ್. ಅಲ್ಲಿ ಎಲ್ಲದರಲ್ಲಿ ಇನ್ವಾಲ್ವ್ ಮಾಡ್ಕೊಳೋ ಅಂಥದ್ದು, ಅದನ್ನು ಹೇಳ್ಕೊಡ್ತಾ. ಅಂದರೆ ಎಜುಕೇಷನ್ ಈಸ್ ನಾಟ್ ದಟ್ ಆ ಪರ್ಟಿಕ್ಯುಲರಾಗಿ 1 hour ಕೂತ್ಕೊಂಡು ರೈಟಿಂಗು, ರೀಡಿಂಗು ಅಂಥದ್ದು ಮಾಡಿಸೋದಲ್ಲ. ಅದಕ್ಕೂ ಮೇಲೆ ಲೈಫ್ ಸ್ಕಿಲ್ಸ್ ಹೇಳ್ಕೊಡೋದಂದರೆ ಅದೇನೆ. ಕಿಚನಲ್ಲಿ ತಾಯಿ ಎಲ್ಲ ಮಕ್ಕಳಿಗೂ ಇದು ಅನ್ವಯಿಸುತ್ತೆ. ಅದನ್ನ ಇನ್ವಾಲ್ವ್ ಮಾಡ್ಕೊಳೋ ಅಂಥದ್ದು, ರೆಸ್ಪಾನ್ಸಿಬಿಲಿಟಿ ಹೇಳ್ಕೊಡೋಂಥದ್ದು, ಮತ್ತು ಸರ್ವ್ ಮಾಡೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಒಬ್ರು ದೊಡ್ಡವರು ಇದ್ದಾರೆ ಅಂದರೆ ಇದು ಬಿಗಿನಿಂಗಿಂದ ನಾವು ಹೇಳ್ಕೊಡ್ಬೇಕು ಮಗುಗೆ. ಎಲ್ಲಿ ತಾತಾಗೆ ತೊಗೊಂಡೋಗಿ ಕಾಫಿ ಕೊಡು ಅಂತ ಇರ್ಬೋದು, ಇಲ್ಲ ನೀರು ಕೇಳಿದಾಗ ಕೊಡುವಂಥದ್ದು, ಟೇಬಲ್ ಸೆಟ್ ಮಾಡುವಂಥದ್ದು, ಇದನ್ನೆಲ್ಲ ನಾವು ಹೇಳ್ಕೊಡ್ತಾ ಬಂದಾಗ
ನಾವು ದೊಡ್ಡವರಾದ್ಮೇಲೆ ವಿ ನೀಡ್ ನಾಟ್ ಟು ಥಿಂಕ್ ಓಕೆ ಏನು ಮಾಡಲ್ಲ ಇವನು ಏನು ಮಾಡಲ್ಲ ನಾವೇ ಎಲ್ಲ ಮಾಡಬೇಕಂದ್ರೆ ಬಿಕಾಸ್ ಐ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ನಾಟ್ ಪುಟ್ ಇಟ್ ಆನ್ ದ ಚೈಲ್ಡ್. ಮಗು ನಮ್ಮನ್ನು ನೋಡಿ ಬೆಳೆಯುತ್ತೆ, ನಮ್ಮ ಮಾತು ಕೇಳಿ ಬೆಳೆಯಲ್ಲ. ನಾವು ಅನ್ಕೊಂತೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳಿದ ಅದಕ್ಕೆ ನಮ್ಮನ್ನು ನೋಡ್ತಿರುತ್ತೆ ಆ ಮಗು. ನಾವು ಹೇಳ್ಬೋದು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು, ಯಾವುದು ಮೈಂಡ್ಗೆ ಹೋಗಲ್ಲ. ನಾನು ಮಾಡ್ತಾ ಇರ್ತೀನಲ್ಲ ಅದನ್ನು ನೋಡಿ ಕಲಿಯುತ್ತೆ ಮಗು. ದ್ಯಾಟ್ ವಿ ಹ್ಯಾವ್ ಟು ಎವ್ರಿ ಪೇರೆಂಟ್ ಶುಡ್ ರಿಮೆಂಬರ್ ಹೌ ಐ ಶುಡ್ ಬಿಹೇವ್, ಹೌ ಐ ಶುಡ್ ಟಾಕ್, ಹೌ ಐ ಶುಡ್ ಡ್ರೆಸ್, ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಇರ್ಬೋದು, ಹೌ ಐ ಶುಡ್ ಬಿ. ಸೊ ನಮ್ಮದು ಒಂಥರ ನಮಗೆ ಮಗು ಮಿರರ್ ಆಗುತ್ತೆ. ಆ ಮಗು ಹೆಂಗೆ ಬಿಹೇವ್ ಮಾಡ್ತಿದೆ ಅಂದರೆ ಓಕೆ ಮೇ ಬಿ ಐ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ನಾನು ಎಲ್ಲೋ ಆ ಥರದ್ದು ಮಾಡಿದ್ದೀನಿ ಅದಕ್ಕೆ ಮಗು ಈ ಥರ ಮಾಡ್ತಿದೆ ಅನ್ನೋಂಥದ್ದು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ವಿ ಶುಡ್ ಬಿ ದಟ್ ಸೆನ್ಸಿಟಿವ್. ಪೇರೆಂಟಿಂಗ್ ಅನ್ನೋಂಥದ್ದು ಒಂದು ಕಲೆ ನನ್ನ ಪ್ರಕಾರ. ಓಕೆ, ಅದನ್ನು ನಾವು ಎಷ್ಟು ಬ್ಯೂಟಿಫುಲ್ ಆಗಾದರೂ ಮಾಡ್ಬೋದು, ಅದನ್ನು ಕೆಡಿಸಾದರೂ ಇಡ್ಬೋದು.